ಈಗ ಕೋಗಿಲೂನ್ ಲೇಔಟ್ನ ನಿರಾಶ್ರಿತರಿಗೆ ನೀವು ಮನೆಗಳನ್ನು ಕೊಡ್ತಾ ಇದ್ದೀರಿ, ಪರಿಹಾರವನ್ನು ತ್ವರಿತವಾಗಿ ನೀಡ್ತಾ ಇದ್ದೀರಿ. ಆದರೆ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ನಿರಾಶ್ರಿತರಿಗೆ ಯಾಕೆ ಈ ಒಂದು ಕಾನೂನು ಅಪ್ಲೈ ಆಗ್ತಾ ಇಲ್ಲ? ಡಿಜೆಹಳ್ಳಿ, ಕೆಜಿಹಳ್ಳಿಯ ನಿರಾಶ್ರಿತರಿಗೆ ಇದುವರೆಗೂ ಕೂಡ ಪರಿಹಾರ ನೀವು ಕೊಟ್ಟಿಲ್ಲ. ರೈಲ್ವೆ ಇಲಾಖೆ ಜಾಗ ಅಂತ ಹೇಳಿ ಒತ್ತುವರಿಯಾಗಿತ್ತು, ಅದನ್ನು ತೆರವುಗೊಳಿಸಿದ್ರು. ಅಕ್ಟೋಬರ್ 31 ಮತ್ತು 29ನೇ ತಾರೀಕು 29 ಮನೆಗಳನ್ನು ತೆರವುಗೊಳಿಸಿದ್ರಿ. ಅಕ್ಟೋಬರ್ 31ಕ್ಕೆ 150 ವರ್ಷಗಳಿಂದ ವಾಸ ಇದ್ದಂಥ ಕುಟುಂಬಗಳಿವು. 20 ಕುಟುಂಬಗಳು ಯಾವುದೇ ಸೂಚನೆ ಕೊಡದಲ್ಲೇ ಅದನ್ನ ಡೆಮಾಲಿಷ್ ಮಾಡಾಕಿದ್ರೆ. ನೋಡಿ, ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಕೆಜಿಹಳ್ಳಿ, ಡಿಜೆಹಳ್ಳಿಯಲ್ಲಿ ರೈಲ್ವೆ ಒತ್ತುವರಿ ಜಾಗ ಅಂತ ಹೇಳಿ ಇವೆಲ್ಲವೂ ಕೂಡ ಒಡೆದಾಕಿದಿರಿ. ಆದರೆ ಇದುವರೆಗೂ ಕೂಡ ಇವರಿಗೆ ಪರಿಹಾರದ ಮಾತಾಡಿಲ್ಲ ನೀವು. ಅಕ್ಟೋಬರ್ 31ಕ್ಕಾಗಿರೋದಿದು. 2 ತಿಂಗಳಾದರೂ ಕೂಡ ಇದುವರೆಗೂ ಅವ್ರ ಬಗ್ಗೆ ಏನೂ ಕೂಡ ನೀವು ಗಮನ ಹರಿಸ್ತಾ ಇಲ್ಲ. ಆದರೆ ಇಲ್ಲಿ ಬರೀ 5-6 ದಿನದಲ್ಲೇ, 1-2 ದಿನದಲ್ಲೇ ನೀವು ಪರಿಹಾರ ಕೊಡ್ತೀವಿ ಅಂತ ಹೊರಟಿದ್ದೀರಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ. ಈಗ ಸರ್, ಈಗ ಮೊನ್ನೆ ಕಳೆದ ಅಕ್ಟೋಬರ್ ತಿಂಗಳು 31ನೇ ತಾರೀಕು ರೈಲ್ವೆ ಇಲಾಖೆ ಮತ್ತು ರಾಜ್ಯ ಪೊಲೀಸು ಮತ್ತು ಕೇಂದ್ರ ಪೊಲೀಸವರು ಏಕಾಏಕಿಯಾಗಿ ಯಾವುದೇ ಮುನ್ಸೂಚನೆ ಮತ್ತು ನೋಟಿಸ್ಗಳು ನೀಡದೆ ಏಕಾಏಕಿಯಾಗಿ ಮನೆಯಲ್ಲಿ ಇರಿದವ್ರನ್ನ ಹಂಗೆ ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳನ್ನ ಮಾಡಿ ಮನೆಗಳನ್ನ ಧ್ವಂಸ ಮಾಡಿ ಬೀದಿಗೆ ಪಾಲು ಮಾಡಿರ್ತಾರೆ. ಈಗ ಈ ಸರ್ಕಾರ ಏನು ಮಾಡ್ತದೆ ಅಂತ ಹೇಳಿದ್ರೆ, ಜಾತಿ ಮತ್ತು ಸಮುದಾಯನ ಒಡೆದು ಈ ರಾಜಕೀಯ ನಡೆಸ್ತವ್ರೆ. ಈಗ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಒಡೆದು ಕೂಡಲೇ ಅವ್ರಿಗೆ ನಿವೇಶನಗಳನ್ನ ಅವರು ಮಂಜೂರಿ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಈ ಸ್ವಂತ ಮಣ್ಣಿನ ಮಕ್ಕಳು ಅನಾಥರಾಗಿ ಬೀದಿ ಪಾಲಾಗಿ ಕಸದಲ್ಲಿ ಬೆಳೆದು ಬಾಳ್ತಾ ವಾಸನೆಯಲ್ಲಿ ದುರ್ವಾಸನೆಯಲ್ಲಿ ಬದುಕ್ತಿದ್ದಾರೆ. ಈ ಶಾಸಕರಾಗಲಿ ಈ ಸರ್ಕಾರ ಆಗಲಿ ಇವ್ರ ಕಡೆ ಗಮನ ಹಾಕಿಲ್ಲ. ಒಂದಷ್ಟು ನೀರು ಕೂಡ ಕುಡಿಲಿಕ್ಕೆ ಕೊಡಲಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈಗ ಅಲ್ಲಿಂದನೇ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಈಗ ಸುಮಾರು 150 ವರ್ಷಗಳಿಂದ ಇರೋ ಕುಟುಂಬಗಳು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ನಿಜಕ್ಕೂ ಕೂಡ ಇವರಿಗಾದಂಥ ಒಂದು ಸಮಸ್ಯೆ ಏನು? ಆಗ ಬಂದಂಥವ್ರು ಆಗ ಡೆಮಾಲಿಷ್ ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ ಪರಿಹಾರದ ಭರವಸೆ ಕೊಟ್ಟಿದ್ರಂತ, ಇದುವರೆಗೂ ಕೂಡ ಯಾಕೆ ಅದು ಆಗಿಲ್ಲ ಅಂತ ಹೇಳಿ ಲಕ್ಷ್ಮೀ. ನಿಮ್ಮ ಲೈನ್ ಸರಿಯಾಗಿಲ್ಲ ಲಕ್ಷ್ಮಿ. ನಿಮ್ಮ ವಾಯ್ಸ್ ಕ್ಲಿಯರ್ ಆಗ್ತಾ ಇಲ್ಲ. ಒಂದು ನಿಮಿಷ ಮಾತಾಡ್ತೀನಿ ಲಕ್ಷ್ಮೀನಾರಾಯಣ್. ನಿಮ್ಮ ಆಡಿಯೋದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಮತ್ತೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಸೊ ಇದು ಡಿಜೆಹಳ್ಳಿ, ಕೆಜಿಹಳ್ಳಿಯಲ್ಲಿ ಸರ್ವೆ ನಂಬರ್ 71 ಭಾಗದಲ್ಲಿ ಇದ್ದಂಥ ಒಂದಷ್ಟು ಮನೆ. ಸೊ ಚೂನಾ ಲೈನ್ಗಾಗಿ ಜನರನ್ನ ಖಾಲಿ ಮಾಡಿಸಿದ್ದಾರೆ ಅನ್ನುವಂಥದ್ದು ಈಗ ಅಲ್ಲಿ ಹೇಳ್ತಾ ಇರುವಂಥ ವಿಚಾರ. ಎಸ್, ಮತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ಲಕ್ಷ್ಮೀನಾರಾಯಣ್. ಮಾತಾಡೋಣ. ಎಸ್ ಲಕ್ಷ್ಮೀನಾರಾಯಣ್, ನೀವು ಹೇಳ್ತಾ ಇದ್ರಿ ಹೇಗೆ ಇಲ್ಲಿ ಸಮಸ್ಯೆ ಆಗಿದೆ ಈ ಭಾಗದ ಜನರಿಗೆ, ಏನು ಭರವಸೆಗಳು ಕೊಟ್ಟಿದ್ರು, ಇದುವರೆಗೂ ಕೂಡ ಯಾಕೆ ಈಡೇರಿಸಿಲ್ಲ, ಏನು ಹೇಳ್ತಾರೆ ಈ ಭಾಗದ ಜನ? ರಮನ್, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ರೈಲ್ವೆ ಇಲಾಖೆ ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಸಮೀಪ ವಾಸ ಇದ್ದಂಥ ಕುಟುಂಬಗಳನ್ನ ಎತ್ತಂಗಡಿ ಮಾಡಿಸಿತ್ತು, ಡೆಮಾಲಿಷ್ ಮಾಡಿತ್ತು, ತೆರವು ಕಾರ್ಯಾಚರಣೆ ಕೂಡ ಜೋರಾಗಿ ಮಾಡಿತ್ತು. ಕಳೆದ 150 ವರ್ಷಗಳಿಂದ ವಾಸವಿದ್ದಂಥ 29ರಿಂದ 30 ಕುಟುಂಬಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಿದ್ರು. ಬಟ್ ಆದ್ರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಸುಮಾರು 150 ವರ್ಷದಿಂದ ಅಲ್ಲಿ ಬದುಕ್ತಾ ಇದ್ದಾರೆ. ಸರ್ಕಾರವೇ ಸ್ವತಃ ಒಂದು ಯೋಜನೆ ಅಡಿಯಲ್ಲಿ ಅವರಿಗೆ ಮನೆಗಳನ್ನ ಕಟ್ಟಿಕೊಡುತ್ತೆ. ಅವ್ರಿಗೇನು ಜಾಗ ಅಲಾಟ್ ಆಗಿದೆ ಅದು ಕೂಡ ಸರ್ಕಾರಿ ಜಾಗ, ಸರ್ಕಾರನೇ ಮಂಜೂರು ಮಾಡಿರುತ್ತೆ. ಸೊ ಹೀಗಾಗಿ ಅವರು ಹಲವು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ರೈಲ್ವೆ ಇಲಾಖೆ ಈ ಜಾಗ ತಮ್ಮದು ಅಂತ ಹೇಳಿ ಒಂದು ಏಕಾಏಕಿ ತೆರವು ಮಾಡಿರ್ತಾರೆ. ಯಾವುದೇ ನೋಟಿಸ್ ಕೊಟ್ರಲ್ಲ, ಯಾವುದೇ ಮಾಹಿತಿ ಕೊಟ್ರಲ್ಲ. ಸೊ ಬಂದು ಈ ರೀತಿ ತೆರವು ಮಾಡಿದ ಬಳಿಕ ಅವಷ್ಟು ಕುಟುಂಬಗಳು ಬೀದಿಗೆ ಬೀಳುತ್ತೆ, ಎಲ್ಲರೂ ಕೂಡ ನಿರಾಶ್ರಿತರಾಗ್ತಾರೆ. ಸೊ ಇವರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ಸೂರು ಕಲ್ಪಿಸುವ ಕೆಲಸ ಆಗ್ಲಿಲ್ಲ. ಸೊ ಈ ಒಂದು ಇದ್ದಾಗ ಏನು ಕೋಗಿಲು ಲೇಔಟ್ನಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡವರಿಗೆ ಇಷ್ಟು ಬೇಗ ನೀವು ನಿವೇಶನಗಳನ್ನ, ಮನೆಗಳನ್ನ ಕೊಡೋದಾದ್ರೆ, ನಾವು ಕೂಡ ಮನೆ ಕಳೆದುಕೊಂಡು 3 ತಿಂಗಳು 4 ತಿಂಗಳು ಆಗ್ತಾ ಬಂತು. ಆದ್ರೂ ಕೂಡ ನಮಗೆ ಮನೆ ಕೊಡೋದಕ್ಕೆ ನೀವು ಯಾಕೆ ಮುಂದಕ್ಕೆ ಬರ್ತಿಲ್ಲ ಅಂತಕ್ಕಂಥ ಆಕ್ರೋಶದ ಮಾತುಗಳು ಅಲ್ಲಿನ ಜನರಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಇನ್ನಾದ್ರೂ ಕೂಡ ಡಿಜೆಹಳ್ಳಿ, ಕೆಜಿಹಳ್ಳಿ ಕೇಸ್ನು ಕೂಡ ಕೋಗಿಲು ಲೇಔಟ್ ರೀತಿ ಪರಿಗಣಿಸಿ ನಮಗೂ ಕೂಡ ತ್ವರಿತವಾಗಿ ವಸತಿ ಇಲಾಖೆ ಕಡೆಯಿಂದ ಅಥವಾ ರಾಜೀವ್ ಗಾಂಧಿ ನಿಗಮದ ಕಡೆಯಿಂದ ಮನೆಗಳನ್ನ ಕೊಡುವಂತ ಕೆಲಸಗಳು ಆಗ್ಬೇಕು ಅಂತಕ್ಕಂಥದ್ದು ಈಗ ಏನು ಕೆಜಿಹಳ್ಳಿ, ಡಿಜೆಹಳ್ಳಿ ಆಗಿರ್ತಕ್ಕಂಥ ನಿರಾಶ್ರಿತರ ಆಗ್ರಹವಾಗಿರೋದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್.